ನಮಸ್ಕಾರ ವೀಕ್ಷಕರೇ, ಅಕ್ಷಯ ಅಡುಗೆಗೆ ಸ್ವಾಗತ. ನಾನಿವತ್ತು ಮಾಡುತ್ತಿರುವುದು ಬಂಗುಡೆ ಮೀನಿನ ತಿಕ್ ಗ್ರೇವಿ. ತುಂಬ ಟೇಸ್ಟಾಗಿರ್ತದೆ. ಇದನ್ನು ಅನ್ನದೊಟ್ಟಿಗೆ, ಚಪಾತಿಯೊಟ್ಟಿಗೆ, ದೋಸೆಯೊಟ್ಟಿಗೆ ಎಲ್ಲ ತಿನ್ಬೋದು. ತುಂಬ ಟೇಸ್ಟಾಗಿರ್ತದೆ. ಅದನ್ನು ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು, ಹೊಸದಾಗಿ ನಮ್ಮ ಚಾನಲನ್ನು ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಬಂಗುಡೆ ಮೀನು ತಗೊಂಡಿದ್ದೇನೆ. ದೊಡ್ಡ ಬಂಗುಡೆ, ಒಂದು 3 ಬಂಗುಡೆಯನ್ನು ಹೀಗೆ ಗೀಟು ಮಾಡಿಟ್ಟಿದ್ದೇನೆ, ಕಟ್ಟು ಮಾಡಿ. ಮತ್ತೆ ಇದೊಂದು ತಿಕ್ ಗ್ರೇವಿ ಮಾಡುವ ಅಂತೇಳಿ ತಗೊಂಡದ್ದು. ನಿಮಗೆ ಬೇಕಾದರೆ ಕಟ್ಟು ಮಾಡಿಕೊಳ್ಬಹುದು. ತುಂಬ ಟೇಸ್ಟ್ ಆಗಿರ್ತದೆ ಈ ತಿಕ್ ಗ್ರೇವಿ. ಅದಕ್ಕೆ ರುಚಿಗೆ ತಕ್ಕ ಉಪ್ಪು, ಮತ್ತೆ ಎಣ್ಣೆ, ತೆಂಗಿನ ಎಣ್ಣೆ, ಮೆಣಸಿನ ಹುಡಿ, ಕೊತ್ತಂಬರಿ ಹುಡಿ, ಕರಿಮೆಣಸಿನ ಹುಡಿ, ಅರಸಿನ ಹುಡಿ, ಮತ್ತೆ ಒಂದು ಟೊಮೆಟೊವನ್ನು ನಾನು ಪ್ಯೂರಿ ಮಾಡಿಟ್ಟಿದ್ದೇನೆ, ಕಡ್ದಿಟ್ಟಿದ್ದೇನೆ. ದೊಡ್ಡ ಟೊಮೆಟೊ, ಒಂದು ಟೊಮೆಟೊ ಹೀಗೆ ಪ್ಯೂರಿ ಮಾಡಿ ಹಾಕಿದರೆ ತಿಕ್ಕ ಗ್ರೇವಿಗೆ ತುಂಬ ಟೇಸ್ಟ್ ಆಗ್ತದೆ, ಬೇಗ ಒಳ್ಳೆಯದಾಗ್ತದೆ. ಹಾಗೆ ತಿಕ್ಕ ಗ್ರೇವಿ ಆಗ್ತದೆ. ಮತ್ತು ಇದು ಒಂದು ಕಾಯಿ ಮೆಣಸು, ಖಾರಕ್ಕೆ ತಕ್ಕೊಳ್ಳಿ ನೀವು. ನಾನು ಒಂದು ಕಾಯಿ ಮೆಣಸು ತಗೊಂಡದ್ದು. ಮತ್ತು ಒಂದು 2 ನೀರುಳ್ಳಿಯನ್ನು ಹೀಗೆ ಸಣ್ಣಗೆ ಕಟ್ಟು ಮಾಡಿ ಇಟ್ಟಿದ್ದೇನೆ. ಮತ್ತು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹುಡಿ, ಇಲ್ಲಾಂದ್ರೆ ಒಂದು 1/4 ಟೀ ಸ್ಪೂನ್ ಬೇಕಾದ್ರೆ ತಗೊಳ್ಬಹುದು. ಮತ್ತು ಹುಳಿ, ಕರಿಬೇವು. ಒಂದು ಬೌಲಿಗೆ ನಾನು ಹುಣಸೆ ಹುಳಿ ಹಾಕಿ ಸ್ವಲ್ಪ ನೀರು ಹಾಕಿ ಇಡ್ತೇನೆ. 1 ಗ್ಲಾಸ್ ನೀರು ಹಾಕಿ ಇಡ್ತೇನೆ. ಇದು ಸ್ವಲ್ಪ ನೆನೆಯಲಿ ಅಂತ, ಇದರೊಟ್ಟಿಗೆ ನೆನೆಯಲಿ, ಸ್ವಲ್ಪ ನೆನೆಯಲಿ. ಈಗ ಬಂಗುಡೆಗೆ ನಾನು ಅರಸಿನ ಹುಡಿ, 1 ಚಿಟಿಕೆ ಆಗುವಷ್ಟು ಅರಸಿನ ಹುಡಿ ಹಾಕ್ತಿದ್ದೇನೆ. ಮತ್ತೆ ಹಾಕ್ಲಿಕ್ಕೆ ಉಂಟು ಹಾಗೆ. ಮತ್ತೆ ಅದೇ ರೀತಿ 1 ಚಿಟಿಕೆ ಆಗುವಷ್ಟು ಮೆಣಸಿನ ಹುಡಿ ಹಾಕಿಕೊಳ್ತೇನೆ. ರುಚಿಗೆ ಸ್ವಲ್ಪ 1 ಚಿಟಿಕೆ ಉಪ್ಪು ಹಾಕಿಕೊಳ್ತಿದ್ದೇನೆ. ಮತ್ತೆ ಹಾಕ್ಲಿಕ್ಕೆ ಉಂಟು ಹಾಗೆ. ಅದೇ ರೀತಿ ಸಣ್ಣಗೆ ಕಟ್ಟು ಮಾಡಿದ ಕಾಯಿ ಮೆಣಸನ್ನು ಹಾಕಿಕೊಳ್ತಿದ್ದೇನೆ. ಹಾಕಿ ಹೀಗೆ ಒಳ್ಳೆ ಮೀಗೆ ಈ ಗೀಟಿನೆಲ್ಲ ಒಳಗೆ ಹೋಗುವಾಗೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ. ಹೀಗೆ ಮಾಡೋದ್ರಿಂದ ಟೇಸ್ಟ್ ಒಳ್ಳೆ ಇರ್ತದೆ. ಹಾಗೆ ಮಸಾಲೆ ಎಲ್ಲ ಒಳ್ಳೆ ಸ್ವಲ್ಪ ಹಿಡಿಯಲಿ. ಹಾಗೆ ಒಂದು 5 ನಿಮಿಷ ಮುಚ್ಚಿಡಿ. ಟೈಮ್ ಇದ್ರೆ ಒಂದು 5 ನಿಮಿಷ, ಇಲ್ಲದ್ರೆ ಹಾಗೆ ಬೇಗ ಮಾಡ್ಬೋದು. ಈಗ ನಾನು ಒಂದು 5 ನಿಮಿಷ ಹೀಗೆ ಇಡ್ತಿದ್ದೇನೆ. ಈಗ ಒಂದು 5 ನಿಮಿಷ ಆಗಿದೆ. ಈಗ ನಾನು ಗ್ರೇವಿ ಮಾಡುವ ಅಂತ ಈಗ ಒಂದು ಬಾಣಲೆ ತಗೊಂಡಿದ್ದೇನೆ. ಅದಕ್ಕೆ ಹೀಗೆ ಎಣ್ಣೆ ಹಾಕಿಕೊಳ್ಳಿ. ಒಂದು 5-6 ಸ್ಪೂನ್ ಆಗುವಷ್ಟು ಎಣ್ಣೆ, ತೆಂಗಿನ ಎಣ್ಣೆ ಹಾಕಿದ್ದೇನೆ. ತೆಂಗಿನ ಎಣ್ಣೆ ಹಾಕಿದರೆ ತುಂಬ ಟೇಸ್ಟ್ ಆಗಿರ್ತದೆ. ಈಗ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಇದು ಸಾಸಿವೆ ತಗೊಂಡಿದ್ದೇನೆ. ಇದು ಐಟಮಲ್ಲಿ ತೋರಿಸಲಿಲ್ಲ, ಈಗ ಹಾಕಿಕೊಳ್ಳಿ. ಈಗ ಸಾಸಿವೆ ಒಳ್ಳೆ ಸಿಡಿದ ಮೇಲೆ ಈ ನೀರುಳ್ಳಿಯನ್ನು ಹಾಕಿಕೊಳ್ಳಿ. ಈಗ ನೀರುಳ್ಳಿ ಹಾಕಿದ್ದೇನೆ. ನೀರುಳ್ಳಿ ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಟುಕೊಳ್ಳಿ. ಇದು ಸ್ವಲ್ಪ ನೀರುಳ್ಳಿದು ಕಲರೆಲ್ಲ ಚೇಂಜ್ ಆಗಲಿಕ್ಕೆ ಉಂಟು. ಆವಾಗ ನಾನು ಸ್ವಲ್ಪ ಮಸಾಲೆ ಮಿಕ್ಸ್ ಮಾಡಿಡುವ ಅಂತ ಇದ್ದೇನೆ. ಈಗ ನೀರುಳ್ಳಿ ಇಟ್ಟದು ಸಣ್ಣ ಉರಿಯಲ್ಲಿ ಇಟ್ಟುಕೊಳ್ಳಿ, ಸ್ವಲ್ಪ ನೀರುಳ್ಳಿ ಕಲರ್ ಚೇಂಜ್ ಆಗೋವರೆಗೆ. ಈಗ ಹುಣಸೆ ಹುಳಿಯನ್ನು ಒಳ್ಳೆ ಕೈಯಲ್ಲಿ ಹೀಗೆ ಕಿವುಚಿಕೊಳ್ಳಿ, ಅದರ ರಸ ಬಿಡಲಿಕ್ಕೆ. ಹುಣಸೆ ಹುಳಿಯನ್ನು ಒಳ್ಳೆ ಕೈಯಲ್ಲಿ ಕಿವುಚಿಟ್ಟಿದ್ದೇನೆ. ಈಗ ಇದಕ್ಕೆ ಮಸಾಲೆ ಎಲ್ಲ ಇದಕ್ಕೆ ಮಿಕ್ಸ್ ಮಾಡಿ ಇಡ್ತಿದ್ದೇನೆ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹುಡಿ, ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸಿನ ಹುಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಸಿನ ಹುಡಿ ನಿಮಗೆ ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ. ಒಂದು ಕಾಯಿ ಮೆಣಸು ಹಾಕಿದ್ದು, ಒಂದು 2 ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ ಹಾಕ್ತಿದ್ದೇನೆ. ನಿಮಗೆ ಖಾರಕ್ಕೆ ತಕ್ಕ ಹಾಕಿಕೊಳ್ಬೇಕು ಖಾರ. ಈಗ ಕೊತ್ತಂಬರಿ ಹುಡಿ, 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ ಹಾಕಿದ್ದೇನೆ. ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಮಸಾಲೆ ಎಲ್ಲ ಹೀಗೆ ಕಂಟು ಬೀಳದಾಗೆ ಒಳ್ಳೆ ಮಿಕ್ಸ್ ಮಾಡಿಟ್ಟಿದ್ದೇನೆ. ಇವಾಗ ಈರುಳ್ಳಿದು ಕಲರೆಲ್ಲ ಚೇಂಜ್ ಆಗಿದೆ. ಇದಕ್ಕೆ ಈಗ ಕರಿಬೇವು ಹಾಕಿಕೊಳ್ಳಿ. ಕರಿಬೇವು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಹೀಗೆ ಮಿಕ್ಸ್ ಮಾಡಿ. ಈಗ ಟೊಮೆಟೊ ಪ್ಯೂರಿ ಹಾಕಿಕೊಳ್ತಿದ್ದೇನೆ. ಈಗ ಇದರದ್ದು ಹಸಿ ವಾಸನೆ ಹೋಗುವವರೆಗೆ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಟೊಮೆಟೊದು. ಹೀಗೆ ಟೊಮೆಟೊ ಕಡ್ದು ಪ್ಯೂರಿ ಮಾಡಿ ಹಾಕಿದರೆ ಸ್ವಲ್ಪ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಒಳ್ಳೆ ಬರ್ತದೆ ಅಂತೇಳಿ ನಾನು ಹಾಗೆ ಮಾಡೋದು. ತುಂಬ ಟೇಸ್ಟ್ ಆಗ್ತದೆ. ಇವಾಗ ನೋಡಿ ಹಸಿ ವಾಸನೆ ಎಲ್ಲ ಹೋಗಿದೆ, ಒಳ್ಳೆ ಕುದಿ ಬರ್ತಾ ಉಂಟು. ಇವಾಗ ಇದಕ್ಕೆ ನಾವು ಮಸಾಲೆ ರೆಡಿ ಮಾಡಿಟ್ಟದ್ದು ಹಾಕಿಕೊಳ್ತಿದ್ದೇನೆ.
ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ. ನಾನು ಸ್ವಲ್ಪ ಒಂದು ಚಿಟಿಕೆ ಮೀನಿಗೆ ಹಾಕಿದ್ದು. ಈಗ ರುಚಿಗೆ ತಕ್ಕ ಉಪ್ಪು ಹಾಕಿ ರುಚಿ ಎಲ್ಲ ನೋಡಿಕೊಳ್ಳಿ, ಉಪ್ಪು ಖಾರ ಎಲ್ಲ ನೋಡಿಕೊಳ್ಳಿ. ಈಗ ನೋಡಿ ಉಪ್ಪೆಲ್ಲ ಹಾಕಿದ್ದೇನೆ. ಕುದಿ ಬರಲಿ ಆವಾಗ ಮೀನು ಹಾಕ್ಲಿಕ್ಕೆ ಉಂಟು. ಈಗ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು, ರುಚಿ ಎಲ್ಲ ನೋಡಿದ್ದೇನೆ, ಉಪ್ಪು ಖಾರ ಎಲ್ಲ. ಇವಾಗ ಇದನ್ನು ಹಾಕಿಕೊಳ್ಳಿ, ಮೀನನ್ನು ಹಾಕಿಕೊಳ್ಳಿ. ನಿಮಗೆ ಬೇಕಾದರೆ ಕಟ್ಟು ಮಾಡ್ಬೋದು, ಆದರೆ ನಾನು ಹೀಗೆ ಇಡೀ ಇಟ್ಟಿದ್ದೇನೆ, ಹಾಗೆ ಸೂಪರಾಗಿರ್ತದೆ ಅಂತೇಳಿ. ಮತ್ತು ಹಾಕಿಕೊಳ್ಳಿ. ಹಾಕಿ ಮಸಾಲೆ ಎಲ್ಲ ಹಾಕಿ ಹಾಕಿದ ಮೇಲೆ ಹೀಗೆ ಸ್ವಲ್ಪ ಹೀಗೆ ಮಸಾಲೆ ಎಲ್ಲ ಹಾಕಿಕೊಳ್ತಿದ್ದೇನೆ. ಮತ್ತು ಇದೊಂದು ಸ್ವಲ್ಪ ಬೇಯಲ್ಲಿ ಮತ್ತೆ ತಿರುಗಿಸಿ ಹಾಕಲಿಕ್ಕುಂಟು. ಇದು ಸ್ವಲ್ಪ ಬೇಯಲ್ಲಿ ಈಗ ಮುಚ್ಚಿಡ್ತಿದ್ದೇನೆ. ಸ್ವಲ್ಪ ಹೊತ್ತಾಗಿದೆ ನೋಡಿ, ಒಂದು ಸೈಡು ಬೆಂದಿದೆ. ಈಗ ಇದನ್ನು ತಿರುಗಿಸಿ ಹಾಕಿಕೊಳ್ತಿದ್ದೇನೆ. ಹೀಗೆ ತಿರುಗಿಸಿ ಹಾಕಿಕೊಳ್ಳಿ. ಈಗ ತಿರುಗಿಸಿ ಹಾಕಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಿದ್ದೇನೆ. ಹಾಕಿದರೆ ಸೂಪರ್ ಆಗಿರ್ತದೆ ಅಂತ. ನಿಮಗೆ ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡಿಕೊಳ್ಬೋದು. ಹೀಗೆ ಸ್ವಲ್ಪ ಸಣ್ಣ ಸ್ಪೂನ್ ಅಂದರೆ ಒಂದು ಸ್ಪೂನ್ ಹಾಕಿ ಇದನ್ನು ಮುಚ್ಚಿಡಿ. ಇದೀಗ ಮಸಾಲೆ ಒಟ್ಟಿಗೆ ಸ್ವಲ್ಪ ಬೇಯಲ್ಲಿ ತಿರುಗಿಸಿ ಹಾಕಿದೆ. ಈಗ ಒಂದು 5 ನಿಮಿಷ ಆಗಿದೆ. ಮೀನು ಹಾಕಿದ ಮೇಲೆ ಒಂದು 5-6 ನಿಮಿಷ ಇದ್ದರೆ ಸಾಕು. ಈಗ ಇಡೀ ಹಾಕಿದರೆ, ಇಲ್ಲಾಂದರೆ ಒಂದು ಕಟ್ಟು ಮಾಡಿದರೆ ಒಂದು 5 ನಿಮಿಷ ಸಾಕು, ಬೇಗ ಬೇಯ್ತದೆ ಮೀನು. ಇವಾಗ ನೋಡಿ ಒಳ್ಳೆ ಬಂದಿದೆ, ಒಳ್ಳೆ ಬೆಂದಿದೆ, ಸಾಕು. ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೇನೆ. ನಿಮಗೆ ಇನ್ನೂ ತಿಕ್ಕಾಗಿ ಇನ್ನೂ ಸ್ವಲ್ಪ ತಣ್ಣಗಾಗೋಗಿ ಇನ್ನೂ ಒಳ್ಳೆ ತಿಕ್ಕಾಗ್ತದೆ. ಇವಾಗ ನೋಡಿ ಸ್ವಲ್ಪ ತಣ್ಣಗಾಗುವಾಗಲೇ ಒಳ್ಳೆ ತಿಕ್ಕು ಗ್ರೇವಿ ಒಳ್ಳೆ ಬಂದಿದೆ. ಇದನ್ನು ದೋಸೆ ಒಟ್ಟಿಗೆ, ಚಪಾತಿ ಒಟ್ಟಿಗೆ, ಅನ್ನದೊಟ್ಟಿಗೂ ತಿನ್ಬೋದು. ತುಂಬ ಟೇಸ್ಟಾಗಿರುವಂಥ ಬಂಗುಡೆ ಮೀನು ತಿಕ್ಕು ಗ್ರೇವಿ ರೆಡಿಯಾಗಿದೆ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ಬಂಗುಡೆ ಮೀನಿನ ತಿಕ್ಕು ಗ್ರೇವಿ. ತುಂಬ ಟೇಸ್ಟಾಗಿರ್ತದೆ. ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.